ಶ್ರೀಯುತ ರಮೇಶ್ ಕುಮಾರ್ ಅವರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ತೊಡಕುಗಳ ಬಗ್ಗೆ ಪ್ರತಿಯೊಂದನ್ನು ವಿವರಣೆಯಾಗಿ ನಮಗೆ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಯ್ಯ. ಸೊ ಈಗನೇ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳು ಕಡೆಯದಾಗಿ ಒಂದು ಭಾಷಣ, ಒಂದು ವಿಚಾರಗೋಷ್ಠಿಯನ್ನು ಹಂಚಿಕೊಳ್ಳಲಿದ್ದಾರೆ. ಶ್ರೀಯುತ ಪ್ರೊಫೆಸರ್ ಡಾಮಿನಿಕ್ ಅವರು ಬಂದು ನಿಮ್ಮ ಎರಡು ಹಿತನುಡಿಗಳನ್ನು ಕ್ರೈಸ್ತತ್ವ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಅಯ್ಯ. ಆದಷ್ಟು ಕೂಡಲೇ ಮುಗಿಸೋಣಯ್ಯ. ವೇದಿಕೆಯಲ್ಲಿ ಆಸನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅದರಲ್ಲೂ ನಮ್ಮ ವಿಧಾನಸಭೆಯ ಸಭಾಪಾಲಕರಾಗಿ ಇಲ್ಲಿ ತನಕ ನಮ್ಮನ್ನು ಕುರಿತು ಭಾರತೀಯ ಸಂದರ್ಭದಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅದರ ಘನತೆ ಹೇಗೆ ಇದೆ ಮತ್ತು ಅದರಲ್ಲಿ ನಮ್ಮ ಚರ್ಚಿನ ಪಾತ್ರ ಏನು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಆ್ಯಕ್ಚುಲಿ ಅವರ ಬಗ್ಗೆ ಇನ್ನೊಂದು 2 ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಕರ್ನಾಟಕ ಆರೋಗ್ಯ ಮಂತ್ರಿಯಾಗಿರುವಾಗ, ಆರೋಗ್ಯ ಸಚಿವರಾಗಿರುವಾಗ ಜನಾರೋಗ್ಯ ಕಾಯ್ದೆಯನ್ನು ತಂದದ್ದು ಸಹ ಅವರೇನೆ. ಆ ಜನಾರೋಗ್ಯ ಕಾಯ್ದೆ ತಂದಾದಾಗ ಅಲ್ಲೇ ಕೋಲಾರಲ್ಲಿ PG ಸೆಂಟರ್ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಂದು ದಿವಸ ಪೂರ್ತಿ ನಾವು ಅದ್ರ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಹೇಗೆ ಜನಸಾಮಾನ್ಯರಿಗೂ ಸಹ ಅಂತಿಮವಾಗಿ ಅವರೇ ಹೇಳಿದ ಹಾಗೆ ಅವರೂ ಸಹ ಭಾರತೀಯ ಪ್ರಜೆ ಆಗಿರುವಾಗ ಘನತೆಯಿಂದ ಬದುಕಬೇಕಾದ್ರೆ ಆರೋಗ್ಯ ತುಂಬ ಮುಖ್ಯ. ಅದಕ್ಕೋಸ್ಕರ ಶಾಸನವನ್ನೇ ಮಾಡಿ ಇವತ್ತು ಕರ್ನಾಟಕದ ಜನತೆಗೆ ಅವರು ಮಾಡೆಲ್ನ ಕ್ರಿಯೇಟ್ ಮಾಡಿದರು. ಇಷ್ಟೇ ಅಲ್ಲ, ನಮ್ಮ ಯುವ ಜನತೆಯ ಪರವಾಗಿ ಅವರು ಆ ರಸ್ತೆಯಲ್ಲಿ ಹೋಗುವಾಗೆಲ್ಲ ಇಲ್ಲ PG ಸೆಂಟರ್ನ ನೋಡ್ಕೊಂಡು ಹೋಗ್ಬೇಕಂತ ಅನಿಸ್ಬಿಟ್ಟು ಅಲ್ಲೇ ಒಳಗಡೆ ಬಂದುಬಿಡ್ತಾಯಿದ್ರು. ಹಾಗಾಗಿ ಯುವ ಜನತೆ ಎತ್ತ ಸಾಗಬೇಕು ಅಂತ ಹೇಳುವಾಗ ಅಲ್ಲಿರುವಾಗ 1 ತಾಸು ಬಂದು ಅವರೇ ಕುಳಿತುಕೊಂಡು ಪ್ರತಿ ತಿಂಗಳಿಗೆ ಒಮ್ಮೆ ಒಂದು ಕಾಲೇಜಿಗೆ ಹೋಗ್ಬಿಟ್ಟು ಅಲ್ಲಿ ಏನು ತಾಕತ್ತಿದೆ, ಏನು ಮಿತಿಗಳಿದ್ದಾವೆ ಅದನ್ನು ನೀವು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ನೀವು ಮಾತಾಡಬೇಡಿ, ಅಲ್ಲಿ ಅದರ ತೊಂದರೆಗಳೆಲ್ಲ ಅದರ ಮಿತಿಗಳೆಲ್ಲ ನಿಭಾಯಿಸ್ಕೊಳ್ಳಿಕ್ಕೆ ನಾವು ಪಟ್ಟಾಗಿ ನಿಂತ್ಕೊಳ್ತೀವಿ ಅಂತ ಭರವಸೆ ಕೊಟ್ಟವರು ಸರ್ ಅವರು. ಹಾಗಾದರೆ ಇಂಥ ಮಹನೀಯರು ಇರುವಾಗ ನಾವ್ಯಾಕೆ ಹೆದರಬೇಕು? ನಾ ಅನೇಕ ಸಲ ಮಾತಾಡುವಾಗ ನನ್ನ ತಾಯಿದು ಉದಾಹರಣೆ ತೆಗೆದುಕೊಳ್ತೀನಿ. ನನ್ನ ತಾಯಿ ಯಾವತ್ತೂ ಏನನ್ನೂ ಕಳ್ಕೊಳ್ಳಿಲ್ಲ ಅಂತ. ಯಾಕೆಂದರೆ ಅವ್ರ ಹತ್ರ ಏನೂ ಇರಲಿಲ್ಲ ಕಳ್ಕೊಳ್ಳಿಕ್ಕೆ. ಹಾಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಇಂತಹ ಸಮುದಾಯಗಳಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಅದರಲ್ಲಿ 2 ಅಂಶಗಳಿದ್ದಾವೆ. ಮೊದಲನೇದು ರಿಟ್ರಿಬ್ಯೂಟಿವ್ ಜಸ್ಟಿಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಏನಿದು ರಿಟ್ರಿಬ್ಯೂಟಿವ್ ಜಸ್ಟಿಸ್? ಒಬ್ಬರಿಗೆ ಅವಮಾನ ಆದಾಗ, ಅನ್ಯಾಯ ಆದಾಗ, ಶೋಷಣೆ ಆದಾಗ, ಅಸ್ಪೃಶ್ಯತೆಯನ್ನು ಅನುಭವಿಸ್ತಿರುವಾಗ ಅವರಿಗೆ ತಕ್ಷಣವೇ ನ್ಯಾಯ ಕೊಡುವಂಥದ್ದು ರಿಟ್ರಿಬ್ಯೂಟಿವ್ ಜಸ್ಟಿಸ್. ಅದು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು ಅದು ಅಲ್ಲೇ ಹಾಸುಹೊಕ್ಕಾಗಿದೆ. 2ನೇದು, ಹೀಗೆ ನ್ಯಾಯ ಸಿಕ್ಕಿದಾದ ಮೇಲೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಹ ನಮ್ಮ ಭವಿಷ್ಯತ್ತು ಯಾವುದೇ ಕಾರಣದಿಂದ ಅವಕಾಶಗಳು ಅವರಿಗೆ ನಿರಾಕರಿಸಬಾರ್ದು. ಇದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್. ನಮ್ಮ ರಾಜ್ಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿನೂ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅಡಕವಾಗಿದೆ. ಇವತ್ತು ಏನು ಗ್ಯಾರಂಟೀಸ್ ಅಂತ ನಮ್ಮ ರಾಜ್ಯ ಸರ್ಕಾರ ಜನತೆಗೆ, ಅದರಲ್ಲೂ ಮಹಿಳೆಯರಿಗೆ ನೀಡಿದೆ, ಅದು ಸಾಮಾಜಿಕ ನ್ಯಾಯದ ಮುಂದುವರೆದ ರೂಪ ಅನ್ನೋದನ್ನು ನಾವು ಮರಿಕೂಡ್ದು. ಹಾಗಾದರೆ ನಮ್ಮ ನಾಳೆಗಳು, ನಮ್ಮ ಚರ್ಚು ಅದು ಎಲ್ಲೇ ಇರಲಿ, ಹೇಗೆ ಇರಲಿ, ಸೇವೆ ಅನ್ನೋದನ್ನು ನಾನು ಈ ನ್ಯಾಯದ ಮುಂದುವರೆದ ರೂಪ ಅಂತ ನಾನು ಭಾವಿಸ್ತೇನೆ.
ಅದನ್ನು ಯಾವುದೇ ಕಾರಣದಿಂದ ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಕೊನೆಯ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಏನು, ನಾವು ನಮ್ಮ ಕಿರಿಯ ಪೀಳಿಗೆಗೆ ಹೊಣೆಗಾರರು ಅಂತ. ಇನ್ನೊಮ್ಮೆ ಹೇಳ್ತೀನಿ, ನಾವು ನಮ್ಮ ಕಿರಿಯ ಪೀಳಿಗೆಗೆ ಉತ್ತರದಾಯಿತ್ವವನ್ನು ವಹಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಸ್ವಾತಂತ್ರ್ಯ ಆಚರಣೆ ಅನ್ನೋದು ಅದಕ್ಕೆ ನಾವೇ ಮೀನಿಂಗ್ಸನ್ನು ಕಳೆದು ಬಿಡ್ತೀವಿ. ಹಾಗಾಗಿ ನಮ್ಮ ಕಿರಿಯ ಪೀಳಿಗೆಗೆ ಒಂದು ಭವಿಷ್ಯತ್ತನ್ನು ಕೊಡ್ತೀವಾದರೆ ಅವರು ತಮ್ಮ ಕನಸುಗಳನ್ನ ಈಡೇರಿಸಿಕೊಳ್ತಾ ಇದ್ದರೆ, ನಾವೇನು ಜೆನ್ಸಿ ಅಂತ ಇವತ್ತು ಕರಿತಾ ಇದ್ದೀವಿ, ಅವರು ಹಿರಿಯರ ವಿರುದ್ಧ, ರಾಜ್ಯ ಆಳುವವರ ವಿರುದ್ಧನೇ ಅವರು ಸೆಟೆದು ನಿಂತಾ ಇದ್ದಾರೆ. ಹಾಗಾದರೆ ಅವರು ಕಾಣುವಂಥ ಆ ನ್ಯಾಯದ ಕನಸು ನಾವೆಲ್ಲರೂ ಈಡೇರಿಸುವ ಜವಾಬ್ದಾರಿ ನಮ್ಮಲ್ಲಿ ಇದೆ. ಹಾಗಾಗಿ ಕೊನೆಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಣ್ಣ ಹೇಳಿಕೆಯನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, into that heaven of freedom, my father, let my country awake ಅಂತ. ಹಾಗಾಗಿ ಫ್ರೆಂಡ್ಸ್, ನಾವೆಲ್ಲರೂ ಇಂಥ ಭವಿಷ್ಯದ ಪ್ರಬುದ್ಧ ಭಾರತಕ್ಕೆ ಮತ್ತೆ ಮತ್ತೆ ಬದ್ಧರಾಗೋಣ ಅಂತ ಹೇಳ್ತಾ, ನನಗೆ ನೀಡಿದ ಈ ಅವಕಾಶಕ್ಕೋಸ್ಕರ ನಿಮ್ಮೆಲ್ರಿಗ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ವಂದನೆಗಳು ಸರ್. ಶ್ರೀಯುತ ಪ್ರೊಫೆಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಸೊ ಈಗ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಕುಮಾರ್ ಸಾಹೇಬ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವವನ್ನು ವಹಿಸ್ಕೊಬೇಕು. ಎಲ್ಲ ವಂದನೀಯ ಗುರುಗಳು ಬಂದು ಶ್ರೀಯುತ ರಮೇಶ್ ಕುಮಾರ್ ಅವರಿಗೆ ಗೌರವಾರ್ಪಣೆಯನ್ನು ನೀಡಲಿದ್ದಾರೆ. ರೆವರೆಂಡ್ ಚಂದ್ರಪ್ರಸಾದ್, ಮನೋಹರ್ ಚಂದ್ರಪ್ರಸಾದ್ ಅವರು ಕೂತ್ಕೊಳ್ಳಿ. ನಿಮಗೆ ಶ್ರೀಯುತ ರಮೇಶ್ ಕುಮಾರ್ ಅವರಿಂದ ಮತ್ತು ಗುರುಗಳಿಂದ ನಿಮಗೆ ಗೌರವಾರ್ಪಣೆ. ಈ ಕಾರ್ಯಕ್ರಮದಲ್ಲಿ ಸಮಾಜ ಸುಧಾರಕರಿಗೆ ನೆನಪಿನ ಕಾಣಿಕೆ ಎಂಬ ಈ ಗೌರವ ಸಮರ್ಪಣೆಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಒಂದು ಪ್ರಶಸ್ತಿಯನ್ನು ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ವತಿಯಿಂದ ಈ ಒಂದು ನೆನಪಿನ ಕಾಣಿಕೆ ಎಂಬ ಈ ಒಂದು ಗೌರವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅಯ್ಯ.
ನಂತರ ರೆವರೆಂಡ್ ಡಾಕ್ಟರ್ ಡೇವಿಡ್ ದಾಸ್, ಶ್ರೀಯುತ ಪ್ರೊಫೆಸರ್ ಡಾಮ್ನಿಕೆ ಅವರು ನಂತರ, ಶ್ರೀಯುತ ಪ್ರೊಫೆಸರ್ ಡಾಮ್ನಿಕ್ ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇವರು ಸಮಾಜದಲ್ಲಿ ಸಮಾಜದ ಸುಧಾರಕರಾಗಿ ಗುರುತಿಸಿಕೊಂಡಿದ್ದಾರೆ. ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆ ಎಂಬ ಈ ಒಂದು ಗೌರವವನ್ನು ನೀಡಿ ಅವರಿಗೆ ಗೌರವಿಸಲಾಗುತ್ತದೆ. ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಪ್ಲೀಸ್ ಪುಟ್ ಹ್ಯಾಂಡ್ಸ್, ಕ್ಲಾಪ್ಸ್. ಸೊ ನಂತರ ಫಾದರ್ ಜ್ಞಾನರಾಜ್, ರೆವರೆಂಡ್ ಫಾದರ್ ಜ್ಞಾನರಾಜ್ SDC ಪ್ರೊವಿನ್ಷಿಯಲ್ ಸುಪೀರಿಯರ್. ಸೊ ಅವರು ಈ ಸಂಸ್ಥೆಯ ಮುಖ್ಯ ಸುಪೀರಿಯರ್ ಆಗಿದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮ ನೆರವೇರಿಸಲು ನಮಗೆ ಒಂದು ಸಭಾ ಮಂದಿರವನ್ನು ನೀಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಪರವಾಗಿ ನೆನಪಿನ ಕಾಣಿಕೆ, ಅಂದರೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿರ್ತಾರೆ. ಅಂದರೆ ಅವರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು, ಸಮಾಜ ಸೇವೆ, ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿರತಕ್ಕಂಥ ರೆವರೆಂಡ್ ಆರ್ ಜ್ಞಾನರಾಜರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಂತರ ರೆವರೆಂಡ್ ನವೀನ್ ಕೆ ಜಾನ್ ರವರು, ಶ್ರೀಯುತ ರೆವರೆಂಡ್ ನವೀನ್ ಕೆ ಜಾನ್ ರವರು CSI ಚರ್ಚ್ ಆಫ್ ಸೌತ್ ಇಂಡಿಯಾದ ಮುಖ್ಯ ಪಾದ್ರಿಗಳಾಗಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ತಮ್ಮದೇ ಆದಂಥ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕಾರ್ಯಗಳನ್ನು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಾ ಧಾರ್ಮಿಕ ಕಾರ್ಯಕ್ರಮ ಸಹ ನೆರವೇರಿಸ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಒಂದು ಕಾಣಿಕೆಯನ್ನು ನೀಡ್ತಾ ಇದ್ದು. ನಂತರ ಈಗ ಸಾಲಮನ್ ರಾಜ ಅವರು, ಶ್ರೀಯುತ ಸಾಲಮನ್ ರಾಜ್ ರವರು, ಡಾಕ್ಟರ್ ND ಸಾಲಮನ್ ರಾಜ್ ರವರು ಡಯಾಸಿಸನ್ ಟ್ರೆಜರರ್ ಫಾರ್ ದ KCD CSI ಚರ್ಚ್ನ ಖಜಾಂಚಿ ಆಗಿದ್ದಾರೆ. ಸೊ ಅವರು ಸಹ ತಮ್ಮ ಜೀವನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊತಾ ಬರ್ತಾ ಇದ್ದಾರೆ. ಅವರು ಹಲವಾರು ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಒಂದು ಸಮಾಜ ಸುಧಾರಕರಿಗೆ ನೀಡುವ ಗೌರವವನ್ನು ನೀಡಿ ಸಮರ್ಪಿಸಲಾಗುತ್ತದೆ. ಶ್ರೀಯುತ ಸಿಸ್ಟರ್ ವಿಕ್ಟೋರಿಯಾ ವಿಲಿಯಂ ಬ್ಲೆಸ್ಡ್ ಗ್ರೇಸ್ ಚರ್ಚ್ ಟ್ರಸ್ಟ್ನ ವತಿಯಿಂದ, ಅವರು ಸಿಸ್ಟರ್ ವಿಲಿಯಂ ವಿಕ್ಟೋರಿಯಾರವ್ರನ್ನ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ಬೇರೆ ಯಾರೂ ಮಾಡೋಕ್ಕೂ ಆಗೋದಿಲ್ಲ. ಸೊ ಅಂಥ ಒಂದು ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ, ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿರ್ತಾರೆ. ವೃದ್ಧರನ್ನು, ಅಂಗವಿಕಲರನ್ನು, ಅನಾಥರನ್ನು, ಬುದ್ಧಿಮಾಂದ್ಯರನ್ನು, ದೃಷ್ಟಿಹೀನರನ್ನು, ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಅವರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಲು ಶ್ರಮಿಸುತ್ತಿದ್ದಾರೆ. ಅವರಿಗೆ ದೇವರು ಇನ್ನೂ ಯಥೇಚ್ಛವಾದಂಥ ಆರೋಗ್ಯ, ನೆಮ್ಮದಿಯನ್ನು ನೀಡಲಿ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸಮಾಜದ ಸುಧಾರಕರಿಗೆ ಎಂಬ ನೆನಪಿನ ಕಾಣಿಕೆ ಬೈ ಗೌರವ ಪ್ರಶಸ್ತಿಯನ್ನು ನೀಡಿ ಅವರನ್ನು ಸನ್ಮಾನಿಸಲಾಗುತ್ತದೆ. ಥ್ಯಾಂಕ್ ಯು ಸಿಸ್ಟರ್.
ಗಾಡ್ ಬ್ಲೆಸ್ ಯು. ಈಗ ಪ್ರಕಾಶ್ ಆರ್ ರವರು ಅವರು ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಬಂದಿದ್ದಾರೆ. ತ್ರಿಕೋನ್ ರವರು ಅವರು ತಂದೆ ಮಾಡುವ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಹೋರಾಟಗಳನ್ನ ಮಾಡ್ತಾ ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕ ಸಮರ್ಪಣೆಯನ್ನು ನೀಡಿ ಗೌರವಿಸಲಾಗುತ್ತದೆ. ಈಗ ಅಪೋಸ್ಟಲ್ ರೆವರೆಂಡ್ ಡಾಕ್ಟರ್ IH ನಾಮದೇವ್ರವರು ಅಪೋಸ್ಟಲ್ ಡಾಕ್ಟರ್ IH ನಾಮದೇವ್ರವರು ಬನ್ನಿ. ಸೊ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಇಡೀ ದೇಶದಲ್ಲಿ, ಈವನ್ ಬೇರೆ ದೇಶ ನೇಪಾಳದಲ್ಲೂ ಸಹ ತಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಲವಾರು ಜನರನ್ನ ಕ್ರಿಸ್ತಿಯ ಜೀವಿತದಲ್ಲಿ ನಡೆಸಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಕ್ರಮಗಳು ತೊಡಗಿಸ್ಕೊಂಡು ಪ್ರತಿ ಹಂತದಲ್ಲೂ ಸಹ ತಮ್ಮ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸೋಣ. ಈಗ ಶ್ರೀಮತಿ ಡಾಕ್ಟರ್ IV ಕ್ರಿಸ್ಟೋಫರ್ ರವರು ಬನ್ನಿ. ಶ್ರೀಮತಿ ಡಾಕ್ಟರ್ IV ಕ್ರಿಸ್ಟೋಫರ್ ರವರು ಸಮಾಜದಲ್ಲಿ ಶ್ರೀಮತಿ ಡಾಕ್ಟರ್ IV ಕ್ರಿಸ್ಟೋಫರ್ ರವರು ಸಹ ಹಲವಾರು ಕಾರ್ಯಕ್ರಮಗಳನ್ನು ಅವರ ಜೀವನದಲ್ಲಿ ರೂಪಿಸಿದ್ದಾರೆ. ಅವರು ಸಮಾಜ ಸೇವೆ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲೂ ಸಹ ಹಲವಾರು ಜನರಿಗೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿದ್ದಾರೆ. ಸೊ ಅವ್ರಿಗೆ ಈ ಪ್ರೀತಿ ನಿವಾಸ್ ಟ್ರಸ್ಟ್ ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನೆನಪಿನ ಕಾಣಿಕೆ ಎಂಬ ಈ ಸಮಾಜ ಸುಧಾರಕರಿಗೆ ನೀಡುವ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸೋಣ. ಶ್ರೀಮತಿ ಮೇರಿ ಅವರು ಬನ್ನಿಮ್ಮ. ಒಂದು ನಿಮಿಷಮ್ಮ. ಈಗ ಶ್ರೀ ರಾಮು ಅವರು ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿಯ ಮುಖ್ಯಸ್ಥರು ಶ್ರೀಯುತ ರಾಮುರವರು. ಶ್ರೀಯುತ ರಾಮುರವ್ರ ಬಗ್ಗೆ ಹೇಳ್ಬೇಕಂದ್ರೆ ಹಲವಾರು ವರ್ಷಗಳಿಂದ ಸಮಾಜದಲ್ಲಿರ್ತಕ್ಕಂಥ ತೊಡಕುಗಳ ಬಗ್ಗೆ ಮಾತಾಡ್ತಾರೆ. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಸಹ ಪ್ರಚಲಿತರು. ಅವರು ಯಾವುದೇ ಹಂತದಲ್ಲೂ ಸಹ ಯಾವುದೇ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಹೋರಾಟದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಸಮಾಜದಲ್ಲಿ ತೊಡಗಿಸ್ಕೊಂಡು ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಶ್ರೀಯುತ ರಾಮುರವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸಮಾಜ ಸುಧಾರಕರಿಗೆ ಎಂಬ ಈ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವವನ್ನು ನೀಡೋಣ. ಶ್ರೀಮತಿ ಮೇರಿ ರವರು ಬನ್ನಿಮ್ಮ. ಇವರು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಶ್ರೀಯುತ ದೇವೇಗೌಡ ಅಪ್ಪಾಜಿ, ಮಾಜಿ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಶ್ರೀಯುತ ದೇವೇಗೌಡರವರಿಗೆ ಆಪ್ತ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಶ್ರೀಮತಿ ಮೇರಿ ಅಮ್ಮನವರು ಅವರು ಸಹ ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬನ್ನಿ ಅಂದರೂ ಕೂಡ ಅವರು ಮುಂದೆ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸಮಾಜದ ಪರವಾಗಿ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ನಂತರ ಶ್ರೀಯುತ ಡಾಮಿನಿಕ್ ಸರ್ SABC ಕಾಲೇಜಿನ ಮುಖ್ಯ ಆಡಳಿತ ಅಧಿಕಾರಿಗಳಾಗಿದ್ದಾರೆ. ಶ್ರೀಯುತ ಡಾಮಿನಿಕ್ ಐ ಅವರು. ಸೊ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸಹಭಾಗಿತ್ವವನ್ನು ನೆರವೇರಿಸಿದ್ದಾರೆ.
ಶ್ರೀಯುತ ನಂತರ ವಿಕ್ರಮ್ರವರು ಬನ್ನಿ, KMDCಯ ಮುಖ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇವರು ಸಹ ಹಲವಾರು ವರ್ಷಗಳಿಂದ ಸಮಾಜದಲ್ಲಿ ಇರತಕ್ಕಂಥ ತೊಡಕುಗಳ ಬಗ್ಗೆ ಮಾತಾಡ್ತಾರೆ. ಸಮಾಜದಲ್ಲಿ ಯಾವುದೇ ಹಂತದಲ್ಲೂ ಸಹ ಪ್ರತಿಯೊಂದು ತೊಡಕನ್ನು ಖಂಡಿಸ್ತಾರೆ. ಅವರು ನಮ್ಮ ನಿಕಟವರ್ತಿಗಳು. ಶ್ರೀಯುತ ವಿಕ್ರಮ್ ಅಂತೋಣಿರವರು ಕರ್ನಾಟಕ ಅಲ್ಪಸಂಖ್ಯಾತರ ನಿಗಮದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಕ್ಲಾಪ್ಸ್ ಪ್ಲೀಸ್. ಶ್ರೀಯುತ ಗುರುದಾಸ್ ರವರು ಸಾಮಾಜಿಕ ಹೋರಾಟಗಾರರು. ಎಲ್ಲರನ್ನೂ ಕೂಡ ನಾಯಕತ್ವ ಗುಣಗಳನ್ನು ರೂಪಿಸುವ ಶಕ್ತಿ ಇರೋದು ಯಾವುದನ್ನ ಕ್ರೈಸ್ತರ ನಾಯಕರಲ್ಲಿ ಅಂದರೆ ಶ್ರೀಯುತ ಗುರುದಾಸ್ ಅವರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಮ್ಮದೇ ಆದಂಥ ಕೆಲಸಗಳನ್ನ ಮಾಡಿಕೊಂಡು ಎಲ್ಲರನ್ನೂ ಗುರುತಿಸಿ ಇವರೆಲ್ಲರೂ ನಮ್ಮ ನಾಯಕರಾಗಿ ಬೆಳಿಬೇಕು ಅಂತ ಮುಂಚೂಣಿಗೆ ತಗೊಂಬಂಥ ನಾಯಕ ಯಾರನ್ನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಅಂದರೆ ಶ್ರೀಯುತ ಗುರುದಾಸ್ ಅವರೇ. ನಾನು ಕಂಡಂಗೆ ಶ್ರೀಯುತ ಗುರುದಾಸ್ ಅವರಿಗೆ ಪ್ರೀತಿ ನಿವಾಸ್ ಟ್ರಸ್ಟ್ನ ಮತ್ತು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಪರವಾಗಿ ಅತಿ ವಂದನೀಯ ಗೌರವಾರ್ಪಣೆ. ಅದೇ ರೀತಿಯಾಗಿ ಇನ್ನೊಬ್ಬರನ್ನ ಮರ್ತಿದ್ದೀವಿ. ಏನು ನಮ್ಮ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂಥ ಪೃಥ್ವಿ ಪಾಲ್ರವರು ಎಲ್ಲರನ್ನೂ ಸನ್ಮಾನಿಸಿ ತಾವು ಎಲೆಮರೆಯಾಗಿರೋದು ನಮಗೆ ಇಷ್ಟ ಇಲ್ಲ. ದಯವಿಟ್ಟು ಅವರನ್ನು ಸಹ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಅವರು ಪೃಥ್ವಿ ಪಾಲ್ ಇವರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ರಕ್ಷಣಾ ವೇದಿಕೆಯ ಮುಖ್ಯ ಸಂಸ್ಥಾಪಕರು ಆಗಿರ್ತಕ್ಕಂಥ ಭಾಸ್ಕರಯ್ಯ ಪಾತ್ರಪಳ್ಳಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲದ ಕಾರಣ ಅವ್ರಿಗೂ ಸಹ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಭಾಸ್ಕರಯ್ಯ ಅವ್ರಿಗೂ ಸಹ ನಾವು ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಅಂತಿಮವಾಗಿ ಕಾರ್ಯಕ್ರಮದಲ್ಲಿ ಆಶೀರ್ವಚನನ್ನ ಫಾದರ್ ಜ್ಞಾನರಾಜರವರು ನೀಡಲಿದ್ದಾರೆ. ಲಾಸ್ಟ್ ಪ್ರೇಯರ್ ಸರ್. ಈ ಕಾರ್ಯಕ್ರಮದಲ್ಲಿ ಪ್ರೀತಿ ನಿವಾಸ್ ಟ್ರಸ್ಟ್ನ ಮುಖ್ಯ ಗುರುಗಳು ಶ್ರೀಯುತ ಜ್ಞಾನರಾಜ್ SDC ಪ್ರೊವಿನ್ಷಿಯಲ್ ಸುಪೀರಿಯರ್ ಅವರು ನಮಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಈ ಸಭಾಬಂಧನವನ್ನು ನೀಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಫಾದರ್ ಕುಳಂದಯ್ಯ ಸ್ವಾಮಿಯವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಸೊ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಹಲವಾರು ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಕೈಯನ್ನು ಜೋಡಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀಯುತ ಗುರುದಾಸ್ರವರು, ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಯುತ ಗುರುದಾಸರವರು ಯಾವುದೇ ಒಂದು ವಿಷಯನ ತಗೊಂಡ್ರೆ ಅದನ್ನ ಕೈ ಬಿಡೋದಿಲ್ಲ, ಮಾಡೇ ಮಾಡ್ತಾರೆ. ಸೊ ಶ್ರೀಯುತ ಗುರುದಾಸರವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಸಿಸ್ಟರ್ ವಿಕ್ಟೋರಿಯಾ ವಿಲಿಯಮ್ಗೂ ಸಹ ಧನ್ಯವಾದಗಳು. ಅವರ ತಂಡದವರಿಗೂ ಬಂದಿರತಕ್ಕಂಥ ಮಕ್ಕಳು, ಸ್ಪೆಷಲ್ ಚಿಲ್ಡ್ರನ್ಸ್, ಅವ್ರಿಗೂ ಸಹ ಧನ್ಯವಾದಗಳು. ಸೊ ಹಾಗೆಯೇ ಬಂದಿರತಕ್ಕಂಥ ಪ್ರತಿಯೊಬ್ಬ ಗಣ್ಯರಿಗೂ, ಶ್ರೀಮತಿ ಕವಿತಾ ಪ್ರಸಾದ್ರವರು ಬಂದಿದ್ದಾರೆ, ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಮಹಾಪ್ರಧಾನ ಕಾರ್ಯದರ್ಶಿಗಳು. ಹಾಗೆಯೇ ಶ್ರೀಯುತ ಸ್ಯಾಮ್ಯುಯಲ್ ಪಾಸ್ಟರ್ ಅವರು ಬಂದಿದ್ದಾರೆ ಸಹ, ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಫಾದರ್ ಕುಳಂದೈ ಸ್ವಾಮಿಯರವರು ಬಂದಿದ್ದಾರೆ, ಅವ್ರಿಗೆ ಒಂದು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಒಂದು ಗೌರವವನ್ನು ನೀಡೋಣ. ಸೆಂಟ್ರಿಗೆ ತಗೊಳ್ಳಿ ದರ್ಶನ, ಫಾದರ್ನ ಸೆಂಟ್ರಿಗೆ ನಿಲ್ಲಿಸಿ. ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖ್ಯ ಅತಿಥಿಗಳು ಹಾಗೂ ವಿಶೇಷವಾಗಿ ವಂದನೀಯ ಗುರುಗಳು, ಅತಿ ಪೂಜ್ಯ ವಂದನೀಯ ಗುರುಗಳು, ಸಿಸ್ಟರ್ಸ್ ಅವರು, ಮಾಸ್ಟರ್ ಅವರು, ಪ್ರತಿಯೊಬ್ಬರು ಎಲ್ಲ ಸಮುದಾಯದ ಮಹನೀಯರುಗಳು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ದೇಶದ ಏಕತೆ ಮತ್ತು ಬದ್ಧತೆಯನ್ನು ನಾವು ಕಾಪಾಡ ನಂತರ ಕಾರ್ಯಕ್ರಮವನ್ನು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು ಮುಗಿಸ್ತೇವೆ. ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಹಾಡನ್ನ, ದೇಶಭಕ್ತಿ ಹಾಡನ್ನ ಎಲ್ಲರೂ ಅನಾವರಣಗೊಳಿಸೋಣ. ಎಲ್ಲರೂ ಧೈರ್ಯ ನಿಂತ್ಕೊಳ್ಳಿ, ಯಾರು ನಿಂತ್ಕೊಳ್ಳಿ, ದಯವಿಟ್ಟು ನಾವು ದೇಶ ಗೌರವ ಸಲ್ಲಿಸಬೇಕು. ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ಎಲ್ಲರೂ ನಿಂತ್ಕೊಂಡು ದಯವಿಟ್ಟು ಎಲ್ಲರೂ ನಿಂತ್ಕೊಳ್ಳಿ. ದೇಶಭಕ್ತಿಗೆ ಗೀತೆಯನ್ನು ಗೌರವದಿಂದ ತಾವೆಲ್ಲರೂ